ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೈತರ ಪರ ನಿಲ್ಲಲು ಸರ್ಕಾರ ಮುಂದಾಗಿದ್ದು, ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆ ಸಭೆ ನಡೆಸೋಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಕೇಂದ್ರಕ್ಕೂ ಸಿಎಂ ಪತ್ರ ಬರೆದಿದ್ದಾರಂತೆ. ಹಾಗಾದ್ರೆ ಸಿಎಂ ಮೋದಿಗೆ ಬರೆದಿರುವಂತಹ ಬೇಡಿಕೆಗಳೇನು ಅನ್ನೋದನ್ನ ಈ ಒಂದು ರಿಪೋರ್ಟ್ನಲ್ಲಿ ನೋಡಿ ಬನ್ನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೋರಾದ ರೈತರ ಕಿಚ್ಚು. ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಸಭೆ ಕರೆದ ಸಿಎಂ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಸಿಎಂ ಸಿದ್ದು ಸೂತ್ರ. ಎಸ್, ಕಳೆದ 8 ದಿನಗಳಿಂದ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಜೋರಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,550 ರೂಪಾಯಿ ಎಫ್ಆರ್ಪಿ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ಬೀದಿಗಿಳಿದಿದ್ದಾರೆ. ರೈತರ ಪ್ರತಿಭಟನೆಗೆ ಪ್ರತಿಪಕ್ಷಗಳು ಹಾಗೂ ಹಲವು ಸಂಘಟನೆಗಳು ಬೆಂಬಲವನ್ನ ನೀಡಿದ್ದು ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಿದೆ. ರೈತರ ಸಮಸ್ಯೆಯನ್ನ ಸರಿಪಡಿಸದೆ ಹೋದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರೈತರ ಸಮಸ್ಯೆಗಳು ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರದ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯರಿಗೆ ಅತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಮನವೊಲಿಸಬೇಕಿದೆ. ಹೀಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಮಾಲೀಕರ ಸಮಸ್ಯೆ, ರೈತರಿಗೆ ಸರಿಯಾದ ದರವನ್ನ ಯಾಕೆ ನೀಡುತ್ತಿಲ್ಲವೆಂದು ಕೇಳಲಿದ್ದಾರೆ. ಮಾಲೀಕರ ಸಮಸ್ಯೆ ಅಭಿಪ್ರಾಯಗಳನ್ನು ಆಲಿಸಿ ಉತ್ತಮ ದರ ನೀಡುವಂತೆ ಸೂಚನೆ ನೀಡಲಿದ್ದಾರೆ. 270 crore ಲೀಟರ್ ಆದರೆ ಹಂಚಿಕೆ ಮಾಡಿರ್ತಕ್ಕಂಥದ್ದು 47 crore ಲೀಟರ್. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಇದು ಒಂದು ಸ್ಪಷ್ಟ ನಿದರ್ಶನ. ಇದು ನಾವು 270 ಕೋಟಿ ಲೀಟರ್ ಉತ್ಪಾದನೆ ಮಾಡಿದ್ರೆ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು 41 ಕೋಟಿ ಲೀಟರ್. ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆ ಸಭೆಯನ್ನೇನೋ ಮಾಡ್ತಾರೆ. ಆದ್ರೆ ರೈತರು ಇಟ್ಟಿರುವ ಪ್ರತಿ ಟನ್ಗೆ 3,550 ರೂಪಾಯಿ ದರವನ್ನ ಕೊಡೋಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ತಾರಾ ಅನ್ನೋ ಪ್ರಶ್ನೆಯೂ ಇದೆ. ಯಾಕಂದ್ರೆ ಬಹುತೇಕ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ. ಬೆಳಗಾವಿಯ ಜಾರಕಿಹೊಳಿ ಫ್ಯಾಮಿಲಿ, ಹೆಬ್ಬಾಳ್ಕರ್, ಸವದಿ, ಕತ್ತಿ, ಹುಕ್ಕೇರಿ ಕುಟುಂಬಗಳು ಕಾರ್ಖಾನೆಗಳನ್ನು ಹೊಂದಿವೆ. ಇದರ ಜೊತೆಗೆ ಬಾಗಲಕೋಟೆಯ ಮುರುಗೇಶ್ ನಿರಾಣಿ, ಶಿವಾನಂದ ಪಾಟೀಲ್, ಎಂಬಿ ಪಾಟೀಲ್, ಬಸನಗೌಡ ಯತ್ನಾಳ್, ದಾವಣಗೆರೆಯ ಶಾಮನೂರು ಕುಟುಂಬಗಳು ಶುಗರ್ ಫ್ಯಾಕ್ಟರಿ ಹೊಂದಿವೆ. ಸಿಎಂ ಸಭೆ ಮಾಡುತ್ತಲೇ ಇವರೆಲ್ಲರೂ ದರ ನೀಡೋಕೆ ಒಪ್ತಾರೆ ಅನ್ನೋದು ಅಷ್ಟು ಸುಲಭವಲ್ಲ. ತಮ್ಮದೇ ಸಮಸ್ಯೆಗಳನ್ನ ಅವರು ಹೇಳಬಹುದು. ಇತ್ತ ರೈತರು ಬೇಡಿಕೆ ಈಡೇರುವವರೆಗೆ ಬಿಡುವಂತೆ ಕಾಣ್ತಿಲ್ಲ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡೋದು ಡೌಟು. ಹೀಗಾಗಿ ನಾಳಿನ ಸಭೆ ಸಿಎಂ ಸಿದ್ದರಾಮಯ್ಯಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅವ್ರದ್ದು ರಿಕವರಿ 13 ಮೇಲೆ ಇರ್ತದೆ. ಕರ್ನಾಟಕ 12 ಅಂತರದಲ್ಲಿರುತ್ತೆ. ಹೀಗಾಗಿ ಅವ್ರಿಗೆ ನಮಗೂ 1 ಪಾಯಿಂಟು ಕಡಿಮೆ ಇರ್ತದೆ. ಹೀಗಾಗಿ ಮಹಾರಾಷ್ಟ್ರದವ್ರು ಯಾವಾಗಲೂ, ಇವತ್ತಲ್ಲ, ಸುಮಾರು ವರ್ಷಗಳಿಂದ ನಮಗೆ ಗೊತ್ತಿರೋ ಹಂಗೆ ನಮ್ಗಿಂತ ಜಾಸ್ತಿ ಯಾವಾಗಲೂ ಕೊಡ್ತಾರೆ ಅವರು, ಹೊಸದಲ್ಲ. ಸೊ ಅವ್ರಿಗೆ ನಮಗೆ ಯಾವಾಗಲೂ ವ್ಯತ್ಯಾಸ ಇದ್ದೇ ಇರ್ತದೆ. ಅದೇ ಹೇಳಿದ್ರೆ ರಿಕವರಿ, ಒಂದು ರಿಕವರಿಗೆ 300 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಒಂದು ರಿಕವರಿ ಅಂದರೆ 10 kg ಸಕ್ಕರೆ 35 ರೂಪಾಯಿ ಮಾರಾಟ ಮಾಡಿದ್ರೆ 350 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಸೊ ನಾವು 12ರಲ್ಲಿ ಇರ್ತೀವಿ, ಅವರು 13ರಲ್ಲಿ ಇರ್ತಾರೆ. 13ವರೆಗೂ ಇದೆ. ಕೆಲವು ಮಹಾರಾಷ್ಟ್ರದಲ್ಲಿ 14 ಕೂಡ ಇದೆ. ಸೊ ಹಿಂಗಾಗಿ ಅದಕ್ಕೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ FRP ಅಂತ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಇದೇ ಕಾರಣಕ್ಕೆ. ನಿಮ್ಮ ರಿಕವರಿ ಇಷ್ಟಿದೆ, ಇಷ್ಟು ಕೊಡಿ. ಮೊನ್ನೆನೂ ಹೇಳಿದ್ದೀನಿ, ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು. ಶುಗರ್ ಫ್ಯಾಕ್ಟ್ರಿಯವರು ಕೂಡ, ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ದರೂ ಕೂಡ, ನಾವು ಕೂಡ ರೈತರ ಸಂಕಷ್ಟ ನಮಗೂ ಗೊತ್ತು. ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ. ಯಾರಿಗೂ ಈ ಥರ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ 10 ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ದಯಮಾಡಿ ಅದನ್ನ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟ್ ಅನ್ನ ತೋರಿಸಿ. ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಿ. ಒಟ್ಟಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ರಾಜ್ಯ ಕಬ್ಬು ಬೆಳೆಗಾರರ ಹೋರಾಟ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸರ್ಕಾರದ್ದು ನೇರ ಪಾತ್ರ ಇಲ್ಲದಿದ್ರೂ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕಿದೆ.
ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರ ಸಭೆಯನ್ನ ಸಿಎಂ ಕರೆದಿದ್ದು ನಾಳೆ ಏನೆಲ್ಲ ಚರ್ಚೆಗಳಾಗುತ್ತೆ, ಸರ್ಕಾರ ಸಮಸ್ಯೆ ಪರಿಹರಿಸುತ್ತಾ ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ತಿಳಿಯೋಕೆ ನಾಳಿನ ಸಭೆಯವರೆಗೆ ಕಾಯಬೇಕಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.